ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತಕ್ಕೆ ಬೇಕಿರತಕ್ಕಂಥ ಮೋಸ್ಟ್ ವಾಂಟೆಡ್ ಆರ್ಥಿಕ ಅಪರಾಧಿ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ಅರೆಸ್ಟ್ ಆಗಿರೋದು. ಭಾರತದ ಮನವಿಯ ಮೇರೆಗೆ ಬೆಲ್ಜಿಯಂ ಪೊಲೀಸರು ಈ ಮೆಹುಲ್ ಚೋಕ್ಸಿಯನ್ನು ಅರೆಸ್ಟ್ ಮಾಡಿದ್ರು. ಸ್ವಿಟ್ಜರ್ಲೆಂಡ್ಗೆ ಪರಾರಿಯಾಗಬೇಕು ಅಂತೇಳಿ ಯತ್ನಿಸುವಂತಹ ವೇಳೆಯಲ್ಲಿಯೇ ಬಂಧನ ಆಗಿದೆ ಮೆಹುಲ್ ಚೋಕ್ಸಿಯದ್ದು. ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಇವನನ್ನು ಅಂತೇಳಿ ಭಾರತ ಕೋರಿಕೊಂಡಿದೆ. ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿ ಎನ್ ಬಿ ಅಂತ ಹೇಳ್ತಾರಲ್ಲ, ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಈ ಮನುಷ್ಯ 2018ರಲ್ಲಿ 13,500 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ ದೇಶ ಬಿಟ್ಟಿದ್ದು ಅಂತ. 13,500 ಕೋಟಿ ರೂಪಾಯಿಗಳನ್ನು 2018ರ ವೇಳೆಗಾಗಲೇ ವಂಚನೆ ಮಾಡಿಬಿಟ್ಟು ದೇಶ ಬಿಟ್ಟಿದ್ದು ಅಂತ. ಈತನ ಸೋದರಳಿಯ ನೀರವ್ ಮೋದಿ ಕೂಡ ಇದರಲ್ಲಿ ಶಾಮೀಲು. ಸದ್ಯ ಲಂಡನ್ ಜೈಲಲ್ಲಿರೋದು ವಂಚಕ ನೀರವ್ ಮೋದಿಯ ಗಡೀಪಾರು ಪ್ರಕ್ರಿಯೆ ಕೂಡ ಒಂದು ಕಡೆ ನಡೀತಾ ಇದೆ. ಇತ್ತ ಬೆಲ್ಜಿಯಂನಲ್ಲಿ ವಜ್ರದ ವ್ಯಾಪಾರಿ ಚೋಕ್ಸಿ ಅರೆಸ್ಟ್ ಆಗಿರೋದು. ಇವರಿಬ್ಬರನ್ನು ಕೂಡ ಶೀಘ್ರದಲ್ಲಿಯೇ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಕೇಳಿಕೊಳ್ಳಲಾಗಿದೆ. ಅಂತಹ ಸಾಧ್ಯತೆ ಕೂಡ ಒಂದು ಕಡೆ ಇದೆ. ಏನು ಪ್ರಕರಣ, ಯಾವ ಥರ ಇವನು ಈ ಮೆಹುಲ್ ಚೋಕ್ಸಿ ಮೋಸ ಮಾಡಿದ್ದು, ವಂಚನೆ ಮಾಡಿದ್ದು ಅಂತ ನೋಡಿದ್ರೆ 2018ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ ಮಾಡಿದ್ದು. ಮುಂಬೈನ ಬ್ರಾಡಿ ಹೌಸ್ ಶಾಖೆಗೆ 13,500 ಕೋಟಿ ರೂಪಾಯಿಗಳ ಮೋಸ ಮಾಡಿದ್ದು ಅಂತ. 2018ರ ಜನವರಿಯಲ್ಲಿ ದೊಡ್ಡ ವಂಚನೆಯ ಕೇಸ್ ಇದು ಬೆಳಕಿಗೆ ಬರುತ್ತೆ. ಇದಕ್ಕಿಂತ ಕೆಲ ವಾರಗಳ ಮುಂಚೆ ಚೋಕ್ಸಿ ನೀರವ್ ಮೋದಿ ಭಾರತ ಬಿಟ್ಟುಬಿಟ್ಟಿರ್ತಾರೆ. 13,500 ಕೋಟಿ ದುಡ್ಡಿದ್ದರೆ ಭಾರತನೂ ಬಿಡ್ತಾರೆ, ಎಲ್ಲನೂ ಬಿಡ್ತಾರೆ. ಇವರು ಮಾನ ಮರ್ಯಾದೆನೂ ಬಿಡ್ತಾರೆ. ಬರೀ ಭಾರತ ಬಿಡೋದಲ್ಲ, ಮಾನ ಮರ್ಯಾದೆ ಕೂಡ ಬಿಟ್ಟರು. ಕೆಲವು ದೇಶಗಳಿಗೆ ಹೋದಾಗ ನಿಮಗೇನಾಗುತ್ತೆ ಅಂದರೆ, ಕೆಲವು ದೇಶಗಳಲ್ಲಿ ಪೌರತ್ವ ಕೊಡಬೇಕು ಅಂತ ಹೇಳಿದ್ರೆ, ನೋಡಪ್ಪ ನನ್ನ ದೇಶದಲ್ಲಿ ಬಂದು ಇಷ್ಟು ಇನ್ವೆಸ್ಟ್ ಮಾಡು, ಒಂದಿಷ್ಟು ಜನಕ್ಕೆ ಕೆಲಸ ಕೊಡು, ನೀನು ಇಷ್ಟು 1,000 ಕೋಟಿ ಹಣ ಹಾಕು ಅಥವಾ ಇಷ್ಟು 100 ಕೋಟಿಗಳ ಹಣ ಹಾಕು, ನೀನು ಪೌರತ್ವ ಕೊಟ್ಬಿಡ್ತೀನಿ. ನನ್ನ ಮತ್ತು ಭಾರತ ದೇಶದ ನಡುವೆ ಈ ಥರ ಎಕ್ಸ್ಟ್ರಾಡಿಷನ್, ಈ ರೀತಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಹಸ್ತಾಂತರಿಸುವಂಥ ಒಪ್ಪಂದ ಏನಾಗಿಲ್ಲ ಅಂತ ಯಾವ ದೇಶ ಇರುತ್ತಲ್ಲ, ಅಂಥ ದೇಶವನ್ನು ಚೂಸ್ ಮಾಡ್ಕೊಂಡು ಏನು ಮಾಡಿಬಿಡ್ತಾರೆ, ದೇಶ ಬಿಟ್ಟುಬಿಡ್ತಾರೆ. ಈ ಬಿಸ್ನೆಸ್ ಮನ್ಗಳ ಕಥೆ ಈ ಥರದೊಂದು ಕಥೆ ಇದೆ ರೀ. ಇಲ್ಲಿ ಯಾರೆಲ್ಲ ಈ ಥರ ದೇಶ ಬಿಟ್ಟು ಹೋದರು, ಇವ್ರೇನು ಮಾಡ್ತಾರೆ, ಇವ್ರ ಕೈಯಿಂದ ಒಂದೇ ಒಂದು ಪೈಸಾ ಕಳ್ಕೊಂಡಿರಲ್ಲ. ಎಲ್ಲ ಜನಗಳದೇ ದುಡ್ಡು. ಒಂದು PNB ಬ್ಯಾಂಕ್ ಅಂತ ಬಂದಾಗ ಯಾರ್ದಿರುತ್ತಪ್ಪ ಬ್ಯಾಂಕಲ್ಲಿ ದುಡ್ಡು? ಜನಗಳ ದುಡ್ಡು ಇರುತ್ತೆ ಅಲ್ವಾ. ಜನ FD ಇಟ್ಟಿರ್ತಾರೆ, ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇಟ್ಟಿರ್ತಾರೆ. ಇಂಥ ದುಡ್ಡಿಗೆ ಇವ್ರು ಏನು ಮಾಡ್ತಾರೆ, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಾನು ವಜ್ರ ಮಾರ್ತಾಯಿದ್ದೀನಿ, ಮಾವಿನ ಹಣ್ಣು ಮಾರ್ತಾಯಿದ್ದೀನಿ, ಗಿಣಿ ಮೂತಿ ಮಾವಿನ ಹಣ್ಣು ಮಾರ್ತಾಯಿದ್ದೀನಿ ಅಂತೇನು ಮಾಡಿಬಿಡ್ತಾರೆ ಇವರು. ಒಂದು 20 ಕೋಟಿ ಇವ್ರಿಗೆ ಲೋನ್ ಬೇಕು ಅಂತ ಇಟ್ಕೊಳ್ಳಿ. 20% ನೀವು ಹಾಕ್ರಿ ಅಂತಾರೆ. 20% ನೀನು ಇನ್ವೆಸ್ಟ್ ಮಾಡಪ್ಪ, ನೀನೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಇವ್ರೇನು ಮಾಡಿಬಿಡ್ತಾರೆ, ಅದನ್ನೇ 100 ಕೋಟಿಗೆ ತೋರಿಸ್ಬಿಡ್ತಾರೆ. 100 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾಯಿದ್ರಿ ಅಂದಾಗ ಸಲೀಸಾಗಿ 20ರಿಂದ 30 ಕೋಟಿಗಳಷ್ಟು ಹಣವನ್ನು ಬ್ಯಾಂಕಿಂದ ತೊಗೊಳ್ಳೋದು. ಒಂದು ವೇಳೆ ಕ್ಲಿಕ್ ಆದ್ರೆ, ಅದರಲ್ಲಿ ಕ್ಲಿಕ್ ಆಯಿತಾ, ಎಸ್ ನಾನೇ ಸೂಪರು, ನಾನು ದೊಡ್ಡ ಬಿಸ್ನೆಸ್ ಮನ್ನು, ದೇಶಕ್ಕೆ ಇಷ್ಟನೇ ಶ್ರೀಮಂತ ಅಂತ ಹೇಳ್ಕೊಳ್ತಾರೆ. ಅಕಸ್ಮಾತ್ ಫ್ಲಾಪ್ ಆಯಿತಾ, ಬ್ಯಾಂಕಿಗೆ ಮೋಸ ಮಾಡು, ದುಡ್ಡು ಕಟ್ಟಬೇಡ, ಪರಾರಿಯಾಗೋ ದೇಶದಿಂದ ಅಂತ. ಈ ತರಹದ್ದೇ ಒಂದು ಕೇಸ್ ಇದು ಚೋಕ್ಸಿಯದ್ದು. ನೀರವ್ ಮೋದಿಯದ್ದು ಇದೇ ಥರದ ಕೇಸು. ಹಲವಾರು ದೇಶಗಳಲ್ಲಿ ಈ ಮೆಹುಲ್ ಚೋಕ್ಸಿ ತಲೆಮರೆಸ್ಕೊಂಡಿದ್ದ. ಪ್ರಸ್ತುತ ಬೆಲ್ಜಿಯಂನಲ್ಲಿ ಇರುವ ಬಗ್ಗೆ ಭಾರತಕ್ಕೆ ಮಾಹಿತಿ ಬರುತ್ತೆ. ಚೋಕ್ಸಿಯನ್ನು ಅರೆಸ್ಟ್ ಮಾಡಿ ಅಂಥೇಳಿ ಬೆಲ್ಜಿಯಂಗೆ ಭಾರತ ಕೇಳಿಕೊಂಡಿತ್ತು. ಭಾರತದ ಮನವಿಯ ಮೇರೆಗೆ ಬೆಲ್ಜಿಯಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದನ್ನು ಪ್ರಾವಿಷನಲ್ ಅರೆಸ್ಟ್ ಅಂತ ಕರಿತೀವಿ. ಬೆಲ್ಜಿಯಂ ಈ ಥರ ಅರೆಸ್ಟ್ ಮಾಡಿದ ತಕ್ಷಣ ಏನು ಇಮಿಡಿಯೇಟಾಗಿ ಮೆಹುಲ್ ಚೋಕ್ಸಿಯನ್ನು ನೆಕ್ಸ್ಟ್ ಫ್ಲೈಟಲ್ಲೇ ಇಂಡಿಯಾ ಕಳಿಸ್ಬಿಡಲ್ಲ. ಇದೊಂದು ಪ್ರಾವಿಷನಲ್ ಅರೆಸ್ಟ್ ಅಂತಾರೆ. ಈ ಥರದೊಂದು ಮಾಹಿತಿ ಬಂದಿದೆಯಪ್ಪ, ನೀನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ. ಗಡೀಪಾರು ಮಾಡಬಹುದಾ, ಎಕ್ಸ್ಟ್ರಾಡಿಷನ್ ಆಗುತ್ತಾ ಇಲ್ವಾ, ಇದಕ್ಕೆ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳಿರ್ತವೆ. ಇದರ ಮಧ್ಯದಲ್ಲಿ ಈಗ ಮೆಹುಲ್ ಚೋಕ್ಸಿ ಬೆಲ್ಜಿಯಂ ನ್ಯಾಯಾಲಯದ ಟ್ರಯಲನ್ನು ಫೇಸ್ ಮಾಡಬೇಕಾಗತ್ತೆ. ನನಗೆ ತುಂಬ ಹುಷಾರಿಲ್ಲ, ನನಗೆ ಬಹಳ ಆರೋಗ್ಯ ಹದಗೆಟ್ಟಿದೆ, ನನಗೊಂದು ಬೇಲ್ ಕೊಡಿ ಸ್ವಾಮಿ ಅಂಥೇಳಿ ಈಗ ಆಲ್ರೆಡಿ ಈತ ಒಂದು ಅರ್ಜಿಯನ್ನು ಹಾಕ್ಕೊಂಡಿರೋದು. 2018ರಲ್ಲಿ ಭಾರತದಿಂದ ಪಲಾಯನ ಆದ ಮೇಲೆ ಸಾಕಷ್ಟು ದೇಶಗಳಲ್ಲಿ ಓಡಾಡಿದ್ದಾನೆ ಇವನು. 2021ರಲ್ಲಿ ಆಂಟಿಗುವಾದಲ್ಲಿ ನೆಲೆ ಕಂಡುಕೊಂಡಿದ್ದ. 2021ರಲ್ಲಿ ಆಂಟಿಗುವಾದಿಂದ ದಿಢೀರಂತ ಕಣ್ಮರೆಯಾಗ್ತಾನೆ. ಆಂಟಿಗುವಾದಿಂದ ಕಣ್ಮರೆಯಾಗಿ ಡೊಮಿನಿಕಾದಲ್ಲಿ ಪ್ರತ್ಯಕ್ಷವಾಗ್ತಾನೆ ಇವನು. ಇವೆರಡೂ ದೇಶಗಳು ಕೆರಿಬಿಯನ್ ದ್ವೀಪರಾಷ್ಟ್ರಗಳಾಗಿವೆ. ಇತ್ತೀಚೆಗೆ ಕ್ಯಾನ್ಸರಿಂದ ಚೋಕ್ಸಿ ಬಳಲ್ತಾ ಇದ್ದಾನೆ ಅಂತ ಮಾಹಿತಿ. ಚಿಕಿತ್ಸೆಗೋಸ್ಕರ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಬೇಕು ಅಂತೇಳಿ ಪ್ಲಾನ್ ಹಾಕ್ಕೊಂಡಿದ್ದ. ಸದ್ಯ ಬೆಲ್ಜಿಯಂನಲ್ಲಿ ಪತ್ನಿ ಜೊತೆ ವಾಸ ಮಾಡ್ತಾ ಇದ್ದ ಚೋಕ್ಸಿ. ಬೆಲ್ಜಿಯಂ ಪೌರತ್ವವನ್ನು ಕೂಡ ಪಡ್ಕೊಂಡಿದ್ದ ಮೆಹುಲ್ ಚೋಕ್ಸಿ. ಆದರೆ ಇದೀಗ ಇವನ ಕಥೆ ಏನಾಗುತ್ತೆ ವೆಯ್ಟ್ ಮಾಡಬೇಕು. ಟ್ವೀಟರ್ಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಮೆಹುಲ್ ಚೋಕ್ಸಿ ಇವನು ಬೆಲ್ಜಿಯಮಲ್ಲಿದ್ದಾನೆ, ಪ್ರಾವಿಷನಲ್ ಅರೆಸ್ಟ್ ಆಗಿರ್ತಾನೆ. ಇವನು ಗೀತಾಂಜಲಿ ಎನ್ನುವ ಒಂದು ಬ್ರ್ಯಾಂಡ್ನ
ಒಂದು ವಜ್ರದ ವ್ಯಾಪಾರಿಯಾಗಿದ್ದ ಇವನು. ಆನಂತರದಲ್ಲಿ ಅನೇಕ ಸಂಸ್ಥೆಗಳನ್ನು ಕಟ್ಟಿದಂಥವನು. 1985 ಅವರ ತಂದೆಯಿಂದ ಬಿಸ್ನೆಸ್ಸನ್ನು ಇವನು ತೊಗೊಂಡು ಅನೇಕ ಬ್ರ್ಯಾಂಡ್ಗಳನ್ನು ಕಟ್ಟಿದ. ಇವತ್ತಿಗೆ ನಾವು ಡೈಮಂಡ್, ವಜ್ರ, ನಕ್ಷತ್ರ ಅಂತೆಲ್ಲ ನಾವು ಕರಿತೀವಲ್ವಾ, ಈ ಥರದ ಹೆಸರು ಕೇಳಿದ್ರೆ ಸಾಕು, ಆ ಥರದ ಅನೇಕವು ಇವಂದೇ. ಇಲ್ಲೆಲ್ಲ ದೊಡ್ಡ ದೊಡ್ಡ ವಜ್ರದ ಅಂಗಡಿಗಳ ಹೆಸರು ನಾವೇನು ಕೇಳ್ತೀವೋ ಅದರಲ್ಲಿ ಬಹುತೇಕವು ಇವನಿಗೆ ಸೇರಿದಂಥವು. ಈಗ ಪಡಬಾರದ ಪಾಡು, ಬಾಳಬಾರದ ಒಂದು ಬಾಳನ್ನು ಬಾಳ್ತಾ ಇದ್ದಾನೆ ಈ ಮೆಹುಲ್ ಚೋಕ್ಸಿ. ಏನು ಇವನ ಕಥೆ ಅಂತ. ನಿಜಕ್ಕೂ ರಮಕಾಂತ್, ಈಗ ಇಡಿ ಮತ್ತು CBI ಅಧಿಕಾರಿಗಳ ಒಂದು ಕಾರ್ಯಾಚರಣೆಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 2018ರಲ್ಲಿ ಒಂದು ಭಾರತದ ಒಂದು ಆರ್ಥಿಕ ವ್ಯವಸ್ಥೆಗೆ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸುಮಾರು 13,500 ಕೋಟಿ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಮೆಹುಲ್ ಚೋಕ್ಸಿಯನ್ನು ಗಡಿಪಾರು ಮಾಡುವಂತಹ ಒಂದು ಟೈಮ್ ಕೂಡ ಇದೀಗ ಫಿಕ್ಸ್ ಆಗುವ ಹಂತಕ್ಕೆ ಬಂದಿದೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಲಲಿತ್ ಮೋದಿ, ನೀರವ್ ಮೋದಿ ಮತ್ತು ವಿಜಯ್ ಮಲ್ಯ ಅವ್ರ ಕಥೆ ಏನಾಯಿತು ಅಂತೇಳಿ. ಬಟ್ ನೀವು ಹೇಳಿದ ಹಾಗೆ ಈಗ ಬೆಲ್ಜಿಯಂನಿಂದ ಮೆಹುಲ್ ಚೋಕ್ಸಿಯನ್ನು ಗಡಿಪಾರು ಮಾಡೋದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅವನು ಬಹಳ ಸ್ಟ್ರಾಂಗ್ ಆಗಿ ಕಾಯ್ತಾ ಇದ್ದ. ಯಾಕಂದ್ರೆ ಅವ್ನು ಗೊತ್ತಿತ್ತು ಬೆಲ್ಜಿಯಂನಲ್ಲಿ ಅರೆಸ್ಟ್ ಆಗ್ಬೋದು ಅಂತೇಳಿ. ಆತ ಬೆಲ್ಜಿಯಂಗೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆನೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅನ್ನುವಂಥ ಪ್ಲಾನ್ ಆಲ್ರೆಡಿ ಮಾಡ್ಕೊಂಡಿದ್ದ. ಯಾಕಂದ್ರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾನೆ, ನಿರಂತರವಾಗಿ ಆತನಿಗೆ ಚಿಕಿತ್ಸೆ ನಡೀತಾ ಇದೆ. ತನ್ನ ಸುತ್ತಲೂ ಕೂಡ ಒಂದು ವಕೀಲರ ಕೋಟೆಯನ್ನು ಆತ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಯುರೋಪಿಯನ್ ಕಂಟ್ರಿಯ ಸಾಕಷ್ಟು ನುರಿತ ವಕೀಲರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾನೆ ಮತ್ತು ಭಾರತದಲ್ಲೂ ಕೂಡ ಅಗರ್ವಾಲ್ ಅನ್ನುವಂಥ ಒಬ್ಬ ಹಿರಿಯ ವಕೀಲರನ್ನು ಕೂಡ ನೇಮಕ ಮಾಡ್ಕೊಂಡಿದ್ದಾನೆ. ಅವರೇ ಹೇಳಿದ್ದಾರೆ, ಅನಾರೋಗ್ಯದ ವಿಚಾರವನ್ನು ಇಟ್ಕೊಂಡು ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ, ಅವರೇನು ಪಲಾಯನ ಮಾಡಲ್ಲ, ನಾವು ಅವರನ್ನು ಈ ಒಂದು ಕಾನೂನು ಪ್ರಕ್ರಿಯೆಯಿಂದ ಒಂದು ಬಂಧ ಮುಕ್ತಗೊಳಿಸ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈಗ ನೋಡಿ, ಆಂಟಿಗುವಾದಲ್ಲಿ ಆಗಿರ್ಬೋದು, ಡೊಮಿನಿಕಾದಲ್ಲಿ ಆಗಿರ್ಬೋದು, ಆತ ಇರುವಿಕೆ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೂಡ ಸರ್ಕಾರಕ್ಕೆ ಇತ್ತು. ಆ ಸಂದರ್ಭದಲ್ಲಿ ಗಡಿಪಾರು ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಗಡಿಪಾರು ಮಾಡುವಂಥ ಸಂದರ್ಭದಲ್ಲಿ ಒಪ್ಪಂದಗಳನ್ನ ಮೊದಲೇ ಮಾಡಬೇಕಾಗಿರುತ್ತೆ. ಗಡಿಪಾರು ಒಪ್ಪಂದ ಇಲ್ಲದೇ ಇರುವಂಥ ಕಾರಣಕ್ಕೆ ಅವನ ಹಸ್ತಾಂತರ ಪ್ರಕ್ರಿಯೆ ಕೂಡ ಅಲ್ಲಿ ವಿಫಲವಾಗಿತ್ತು. ಬಟ್ ಈಗ ಬೆಲ್ಜಿಯಂನಲ್ಲಿ ಒಪ್ಪಂದ ಇರೋದ್ರಿಂದಾಗಿ, ಬ್ರಿಟಿಷರ ಕಾಲದಿಂದಲೂ ಕೂಡ ಭಾರತ ಈ ಗಡಿಪಾರು ಒಪ್ಪಂದದಲ್ಲಿ ಇರೋದ್ರಿಂದಾಗಿ ಬೆಲ್ಜಿಯಂನಿಂದ ಆತನನ್ನ ಗಡಿಪಾರು ಮಾಡೋದು ಸುಲಭ ಅಂತ ಕೆಲವು ತಜ್ಞರು ಹೇಳ್ತಿದ್ದಾರೆ. ಇನ್ನು ಕೆಲವರ ಕಾನೂನು ತಜ್ಞರ ಅಭಿಪ್ರಾಯ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅವನು ಏನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾನೆ ಅಂತ ಹೇಳಿ. ಈತ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವಂತಹ ಮಾಹಿತಿ ಒಂದು 3-4 ತಿಂಗಳ ಮುಂಚೆನೆ ಗೊತ್ತಿತ್ತು. CBI ಮತ್ತು ED ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆತ ಕಾನೂನಾತ್ಮಕವಾಗಿ ಕೂಡ ಅರೆಸ್ಟ್ ಆಗದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದ. ಅಲ್ಲಿನ ಪೌರತ್ವವನ್ನ ಪಡೆದುಕೊಂಡಿದ್ದ. ಅವರ ಹೆಂಡತಿ ಪ್ರೀತಿ ಅವರ ಹೆಸರಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ, ಬಟ್ ಈಗ ಹೇಗೆ ಲಂಡನ್ನ ಜೈಲಲ್ಲಿ ನೀರವ್ ಮೋದಿಯನ್ನು ಕಾಲ ಕಳೀತಾ ಇದ್ದಾನೆ, ಅದೇ ರೀತಿಯಾಗಿ ಅಲ್ಲಾದರೂ ಜೈಲುವಾಸ ಅನುಭವಿಸ್ತಾನೆ ಅಥವಾ ಭಾರತಕ್ಕೆ ಗಡಿಪಾರು ಮಾಡುವಂತಹ ಪ್ರಕ್ರಿಯೆ ಇಲ್ಲಿ ಯಶಸ್ವಿಯಾಗುತ್ತಾ, ಭಾರತಕ್ಕೆ ರಾಜತಾಂತ್ರಿಕವಾದರೂ ಈ ವಿಚಾರದಲ್ಲಿ ಗೆಲುವು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಮಕಾಂತ್. ಥ್ಯಾಂಕ್ ಯು ಪ್ರಭು.